ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಸದಾನಂದ ಗೌಡ, ಅನಂತಕುಮಾರ್, ಕೆಎಸ್ ಈಶ್ವರಪ್ಪ, ಆರ್ ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ, ಸಿಎಂ ಉದಾಸಿ, ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕೇಂದ್ರದ ಯೋಜನೆಗಳ ಮಾಹಿತಿಯನ್ನ ಜನರಿಗೆ ತಲುಪಿಸುವಂತಹ ವಿಚಾರ, ಹೊಸ ಪದಾಧಿಕಾರಿಗಳ ನೇಮಕಾತಿ ಬಗ್ಗೆ, ಹಾಗೆಯೇ ಬರ ಅಧ್ಯಯನ ಪ್ರವಾಸ ವೇಳೆ ಕೆಲ ಜಿಲ್ಲೆಗಳ ಅಸಮಾಧಾನ ಸ್ಫೋಟಗೊಂಡಿರುವ ಬಗ್ಗೆ ನಡೆಯಲಿದೆ ಚರ್ಚೆ. ಇನ್ನು ಬಿಜೆಪಿ ಕೋರ್ ಕಮಿಟಿ ಸಭೆಗೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಗೈರಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಒಂದು ಕಚೇರಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಹಾಗೆ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್, ಅನಂತಕುಮಾರ್, ಸದಾನಂದ ಗೌಡ, ಈಶ್ವರಪ್ಪ, ಆರ್ ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ್ ಹಾಗೆ ಇನ್ನಿತರ ಬಿಜೆಪಿ ಪ್ರಮುಖರು ಕೂಡ ಸಭೆಯಲ್ಲಿ ಹಾಜರಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಬಿಜೆಪಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಇದ್ದಾರೆ. ಪವನ್ ಕುಮಾರ್, ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ. ಇವತ್ತು ಏನಾದರೂ ಈಶ್ವರಪ್ಪನವರು ಕಳೆದ ಬಾರಿ ನಿರ್ಮಲ್ ಕುಮಾರ್ ಸುಹಾನ ಹಾಗೆ ಒಂದು ಇನ್ನೊಬ್ರು ಪದಾಧಿಕಾರಿಗಳನ್ನ ತೆಗೆದುವಂತಹ ಏನು ಒಂದು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು, ಈ ವಿಚಾರವಾಗಿ ಏನಾದರೂ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆಯಾ ಏನಂತ ಅಂತ? ಪ್ರಭು, ಈಗ ಬಿಜೆಪಿ ಕೋರ್ ಕಮಿಟಿ ಸಭೆ ಶುರುವಾಗಿದೆ. ನೀವು ಹೇಳ್ದಂಗೆ ಈಗ ಈಶ್ವರಪ್ಪನವರು ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ಮುರಳೀಧರ ರಾವ್ ಮುಂದೆ ಮತ್ತೊಮ್ಮೆ ತಮ್ಮ ಆಪ್ತರಾಗಿರುವಂತಹ ಭಾನುಪ್ರಕಾಶ್ ಮತ್ತು ನಿರ್ಮಲ್ ಕುಮಾರ್ ಸುರಾಣ್ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡು ಕೆಲವೊಂದಿಷ್ಟು ವಿಚಾರಗಳ ಹಿನ್ನೆಲೆಯಲ್ಲಿ ಅವರನ್ನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಆ ಸ್ಥಾನಗಳನ್ನ ಅವರಿಗೆ ಮರಳಿ ಕೊಡಿಸುವಂತ ನಿಟ್ಟಿನಲ್ಲಿ ಅಥವಾ ಅದಕ್ಕೆ ಸಮನಾದಂತಹ ಸ್ಥಾನಮಾನಗಳನ್ನ ಪಕ್ಷದಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಶ್ವರಪ್ಪನವರು ಇವತ್ತು ಸಭೆಯಲ್ಲಿ ಒತ್ತಾಯಿಸುವಂತಹ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ. ಇದನ್ನ ಹೊರತುಪಡಿಸಿ ಇವತ್ತಿನ ಸಭೆಯಲ್ಲಿ ಪ್ರಮುಖ ಚರ್ಚೆಯ ವಿಚಾರಗಳೇನೆಂದ್ರೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಹಳ ಪರಿಣಾಮಕಾರಿಯಾಗಿ ಈಗ ರಾಜ್ಯದ ಜನತೆಗೆ ತಲುಪಿಸೋದು, ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಂತ್ರಗಳನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅಲ್ಲದೆ ಮೊನ್ನೆ ಜನಸಂಪರ್ಕ ಅಭಿಯಾನ ಅಂತ ಕೈಗೊಂಡು ರಾಜ್ಯ ಬಿಜೆಪಿ ನಾಯಕರೆಲ್ಲರೂ ಕೂಡ ರಾಜ್ಯದ ತುಂಬಾ ಪ್ರವಾಸವನ್ನು ಮಾಡಿದ್ರು. ಅಲ್ಲಿ ಜಿಲ್ಲಾ ಘಟಕಗಳಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಗಮನಕ್ಕೆ ಬಂದಿದೆ. ಆ ಜಿಲ್ಲಾ ಘಟಕಗಳಲ್ಲಿರುವ ಸಮಸ್ಯೆಗಳು, ಭಿನ್ನ ಮತದ ವಿಚಾರ ಬಗ್ಗೆನೂ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಪವನ್, ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಕೊಟ್ಟಂತಹ ಹೆಚ್ಚಿನ ಮಾಹಿತಿ.